ನಮಸ್ಕಾರ ಸ್ನೇಹಿತರೆ, ಈ ದಿನ ನಾವು ಹೋಗ್ತಿರೋ ಜಾಗ ಬಂದು ಮಲ್ಲಪ್ಪನಕೊಂಡ. ಇದು ಆಂಧ್ರ ಪ್ರದೇಶದ ಚಿತ್ತೂರು ಡಿಸ್ಟಿಕ್ ಕುಪ್ಪಂ ಡಿವಿಷನ್ ಗುಂಡುಕಲ್ಲೆಯಲ್ಲಿ ಇದೆ. ಇದಕ್ಕೆ ಹೊಸಕೋಟೆಯಿಂದ 83 ಕಿಲೋಮೀಟರ್ಸ್ ಮತ್ತೆ ಸೆಂಟರ್ ಆಫ್ ಬೆಂಗಳೂರು ಮೆಜೆಸ್ಟಿಕ್ ಇಂದ 105 ಕಿಲೋಮೀಟರ್ ಮತ್ತು ಕೋಲಾರಿಂದ ಹೇಳೋದಾದ್ರೆ 59 ಕಿಲೋಮೀಟರ್ ಆಗುತ್ತೆ. ಈ ಬೆಟ್ಟದಲ್ಲಿ ಒಂದು ವಿಶೇಷತೆ ಇದೆ. ಸೊ ಏನದು ವಿಶೇಷತೆ ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಬನ್ನಿ ಹೋಗೋಣ. ಸೊ ಹೊಸಕೋಟೆಯಿಂದ ಈ ಜಾಗಕ್ಕೆ 2 ದಾರಿಯಿಂದ ಹೋಗ್ಬೋದು. ಒಂದು ಹೊಸಕೋಟೆ ಮಾಲೂರ್ ಟೇಕಲ್ ಕಾಮ್ ಸಮುದ್ರಮು, ಇನ್ನೊಂದು ಕೋಲಾರ್ ಬಂಗಾರಪೇಟೆ KGF. ಸೊ ನಾವು ಹೋಗ್ತಿರೋದು ಬಂದು ಕೋಲಾರಿಂದ. ವೆಲ್ಕಮ್ ಟು KGF ಕೋಲಾರ್ ಗೋಲ್ಡ್ ಫೀಲ್ಡ್. ಈ ಜಾಗಕ್ಕೆ ತುಂಬಾನೇ ಹಿಸ್ಟ್ರಿ ಇದೆ ಗುರು. ಇದನ್ನ ಒಂದ್ ಕಾಲದಲ್ಲಿ ಲಿಟಲ್ ಇಂಗ್ಲೆಂಡ್ ಅಂತ ಸಹ ಕರೆದಿದ್ರು. ಸೊ ದಿಸ್ ಇಸ್ ದ ಫಸ್ಟ್ ಸಿಟಿ ಟು ಗೆಟ್ ಎಲೆಕ್ಟ್ರಿಸಿಟಿ ಇನ್ ಏಷ್ಯಾ. ಇಂಥ ಭೂಮಿಯಲ್ಲಿ ನಾನು ಹುಟ್ಟಿರೋದು ತುಂಬಾನೇ ಹೆಮ್ಮೆ. ಇಲ್ಲಿ ನೀವು ನೋಡ್ತಿರುವಂತ ಒಂದೊಂದು ಇಡೀ ಮಣ್ಣು ಕೂಡ ನಿಮ್ಗೆ ಸಾವಿರಾರು ವರ್ಷಗಳ ಹಳೆಯ ಚಿನ್ನದ ಕಥೆಗಳನ್ನ ಹೇಳುತ್ತೆ ನಿಮ್ಗೆ. ಹಾಗೆ ಬರ್ತಾ ಒಂದು ಬೇಕರಿ ನೋಡಿದೆ, ದಿ ನ್ಯೂ ಇಂಪೀರಿಯಲ್ ಬೇಕರಿ ಅಂತ. ಸಿನ್ಸ್ 1880 140+ ಇಯರ್ಸ್ ಓಲ್ಡ್ ಗುರು. ಅದಕ್ಕೆ ಹೇಳೋದು ಓಲ್ಡ್ ಇಸ್ ಗೋಲ್ಡ್ ಅಂತ. ಗೋಲ್ಡ್ ಸಿಗೋ ಜಾಗದಲ್ಲಿ ಓಲ್ಡ್ ಬೇಕರಿ ಸಿಕ್ಕಿದೆ. ಇಲ್ಲಿ ನಿಮ್ಗೆ ಆಂಗ್ಲೋ ಇಂಡಿಯನ್ ಸ್ಟೈಲ್ ಅಲ್ಲಿ ಲೈಕ್ ಪ್ಲಾಮ್ ಕೇಕ್ಸ್, ಬನ್ಸ್, ಬಿಸ್ಕೆಟ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಇಲ್ಲಿ. ಸೊ ಎಲ್ಲ ಬಂದು ಒಂದು ವುಡ್ ಫೈರ್ಡ್ ಓವನ್, ಅಂದ್ರೆ ಒಲೆಲ್ ಮಾಡೋದ್ ಕಣ್ರಿ. ಈಗ್ಲೂ ಒಲೆಲೇ ಮಾಡ್ತಾರಂತೆ. ನಿಜಕ್ಕೂ ಗ್ರೇಟ್ ಗುರು. ಅಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡ್ ಬರ್ತಿದಾರಲ್ಲ ಇವರು, ನಿಜಕ್ಕೂ ಗ್ರೇಟ್ ಹ್ಯಾಟ್ಸ್ ಆಫ್. ಇವ್ರಿಗೆ ಯಾವುದೇ ಒಂದು ಗ್ಯಾಸ್ ಪ್ರಾಬ್ಲಮ್ ಏನಿರೋದಿಲ್ಲ. ಏನೇ ವರ್ಲ್ಡ್ ವಾರ್ ಆಗ್ಲಿ ಏನಾಗ್ಲಿ, ಇವ್ರ ಬಿಸ್ನೆಸ್ ಮಾತ್ರ ಯಾವುದೇ ಪ್ರಾಬ್ಲಮ್ ಇಲ್ಲ. ಟೇಸ್ಟ್ ಮಾತ್ರ ಫಸ್ಟ್ ಕ್ಲಾಸ್. ನೀವು ಒಂದ್ಸತಿ ಟ್ರೈ ಮಾಡಿ. ಸೊ ಫೈನಲಿ ಮಲ್ಲಪ್ಪನಕೊಂಡಕ್ಕೆ ರೀಚ್ ಆದ್ವಿ. ಬನ್ನಿ ಬೆಟ್ಟ ಹತ್ತೋಣ. ನೀವು ಬರೋದು ಆಲ್ಮೋಸ್ಟ್ ಎಲ್ಲ ಹಳ್ಳಿ ರೂಟ್ ಆಗಿರೋದ್ರಿಂದ ಒಂದು ಹಳ್ಳಿ ಸೊಬಗನ್ನು ನೀವು ನೋಡಬಹುದು. ಕಣ್ಣೆಲ್ಲ ಫುಲ್ ತಂಪಾಗುತ್ತೆ. ಸೂಪರ್ ಆಗಿದೆ. ರೋಡ್ಸ್ ಎಲ್ಲ ಸಕ್ಕತ್ತಾಗಿದೆ. ನೀವು ಇಲ್ಲಿ ಸುಮಾರು 4 ಕಿಲೋಮೀಟರ್ ಅಷ್ಟು ಏರ್ ಪಿನ್ ಬೆಂಡ್ಸ್ ಗಳನ್ನ ಅನುಭವಿಸಬಹುದು. ನೋಡ್ರಿ ವ್ಯೂ ನೋಡ್ರಿ. ಇಲ್ಲಿಂದ ಫುಲ್ ಗ್ರೀನರಿ. ವಾರಕ್ಕೊಂದ್ಸತಿ ಈ ತರ ಫುಲ್ ಗ್ರೀನರಿ ಇರೋ ಜಾಗಕ್ಕೆ ಒಂದು ಟ್ರಿಪ್ ಹೊಡೆದ್ರೇನಪ್ಪ. ನಾನು ಅವಾಗಿಂದ ನೋಡ್ತಾ ಇದ್ದೀನಿ. ಈಗಲೂ ಒಳ್ಳೆ ಮೇಲೆಯಿಂದ ಒಳ್ಳೆ ಡ್ರೋನ್ ವ್ಯೂ ತರ ನೋಡ್ತಿದ್ದೆ. ಏನಪ್ಪಾ ಅಂದ್ರೆ ಏನಾದ್ರು ಇಲಿಗಳು ಅದು ಏನಾದ್ರು ಸಿಗುತ್ತೆ, ಬಡ್ದು ಬೈಕ್ ಹಾಕೋಣ ಅಂತ ಮೇಲೆಯಿಂದ ಪ್ಲಾನ್ ಆಗ್ತಾ ಇದೆ. ನಾವು ಈ ತರ ಹಾರಾಡಿದ್ರೆ ಚಂದ ಇರುತ್ತೆ ಅಲ್ವಾ. ಸೊ ಫೈನಲಿ ಟಾಪ್ ರೀಚ್ ಆದ್ವಿ. ನೋಡಿ ಗಾಯ್ಸ್, ಏನ್ ಸಕ್ಕತ್ತಾಗಿದೆ ಪ್ಲೇಸ್ ಅಂತೂ. ಫುಲ್ ಪೀಸ್ ಆಗಿದೆ ಇಲ್ಲಿ ಜಾಗ. ಇಲ್ಲಿ ಈಶ್ವರನ ಒಂದು ದೇವಸ್ಥಾನ ಸಹ ಇದೆ, ಮಲ್ಲಪ್ಪನ ದೇವಸ್ಥಾನ. ನೀವು ದೇವಸ್ಥಾನದ ಆ ಕಡೆ ನೋಡ್ತಿರ್ಬೋದಲ್ಲ, ಅದು ಒಂದು ವ್ಯೂ ಪಾಯಿಂಟ್. ಸೊ ಅಲ್ಲೋಗಿ ವ್ಯೂ ನೋಡ್ಕೊಂಡು ಆಮೇಲೆ ಬಂದು ದರ್ಶನ ಮಾಡೋಣ. ನೋಡಿ, ನಾವು ವೆಹಿಕಲ್ಸ್ ಎಲ್ಲ ಅಲ್ಲಿ ಪಾರ್ಕ್ ಮಾಡಿರೋದು. ಈ ಜಾಗ ಬಂದು ತುಂಬಾ ಅಂಡರ್ರೇಟೆಡ್ ಕಂಟ್ರಿ. ಯಾರಿಗೂ ಅಷ್ಟು ಗೊತ್ತಿಲ್ಲ ಅಂತ ಅನ್ಕೊಂತೀನಿ. ಈ ಕಡೆ ಲೋಕಲ್ಸ್ಗೆ ಬಿಟ್ರೆ ಬೇರೆ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಈ ಜಾಗ. ಇಲ್ಲಿನ ಡೆವಲಪ್ಮೆಂಟ್ ಆಗ್ತಾ ಇದೆ. ಇಲ್ಲಿ ಸ್ಟೇಟ್ಸ್ ಎಲ್ಲ ಮೆಟೀರಿಯಲ್ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. ಇನ್ನ ಡೆವಲಪ್ಮೆಂಟ್ ಆಗೋದಿನ್ನ ತುಂಬಾ ಇದೆ. ಈ ಕಡೆ ಏನೋ ಮಾಡ್ತಿದ್ದಾರೆ ಗೌರ್ಮೆಂಟ್ ಅವರು, ಮಾಡ್ಲಿ. ಈ ಬೆಟ್ಟ ಬಂದು 1091 ಮೀಟರ್ ಎತ್ತರ ಇದೆ ಗುರು. ಇಲ್ಲಿಂದ ಒಂದು ವ್ಯೂ ನೋಡೋಣ. ದೇವಸ್ಥಾನ ನೋಡಿ ಹೆಂಗ್ ಕಾಣಿಸಿದೆ. ಇಲ್ಲಿಂದ ಒಂದು ಆಲ್ಮೋಸ್ಟ್ ಒಂದು 200 ಮೀಟರ್ಸ್ ಏನೋ ಹತ್ಕೊಂಡ್ ಬಂದಿದ್ದೀರಿ. ಸೊ ಇಲ್ಲಿ ನೋಡಿ, ಒಂದು ಲಿಂಗದ ಒಂದು ಪ್ರತಿಮೆ, ಈಶ್ವರನ ಒಂದು ಪ್ರತಿಮೆ. ದ ಮೈನ್ ಅಟ್ರಾಕ್ಷನ್ ಆಫ್ ದಿಸ್ ಹಿಲ್ ಒಂದು ಮೆಟಾಲಿಕ್ ಡೂಮ್ ಇಂದ ಮಾಡಿರುವಂತಹ ಒಂದು ಸ್ಟ್ಯಾಚು, ಲಿಂಗದ ಒಂದು ಸ್ಟ್ಯಾಚು. ಸೂಪರ್ ಆಗಿ ಕಾಣಿಸಿದೆ. ಇಲ್ಲಿಂದ ಇಲ್ಲಿ ನೀವು ತ್ರಿಶೂಲ ನೋಡ್ತಿದ್ದೀರಲ್ಲ, ಅದು ಆಕ್ಚುಲಿ ನಿಂತಿತ್ತದು ಗಾಳಿ ಅಥವಾ ಮಳೆಯಿಂದಾಗಿ ಇದು ಬಿದೋಗ್ಬಿಟ್ಟಿದೆ. ಇದನ್ನ ಒಂದು ನಿಲ್ಸೋ ಪ್ರಯತ್ನ ಮಾಡಿದ್ರೆ ಗೌರ್ಮೆಂಟ್ ಅವರು ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ಪ್ಲೇಸ್ ನೀವೇನಾದ್ರು ಪ್ಲಾನ್ ಮಾಡೋದಾದ್ರೆ ನವೆಂಬರ್ ಟು ಫೆಬ್ರವರಿ ಪ್ಲಾನ್ ಮಾಡಿ. ಯಾಕಂದ್ರೆ ಪ್ರೆಸೆಂಟ್ ವೆದರ್ ಇರುತ್ತೆ ಮತ್ತೆ ಕ್ಲಿಯರ್ ಸ್ಕೈ ಇರುತ್ತೆ. ಸೂಪರ್ ಆಗಿರುತ್ತೆ. ಸಮ್ಮರ್ ಅಲ್ಲಿ ಮಾತ್ರ ಬರಕ್ ಹೋಗ್ಬೇಡಿ. ನಿಮ್ ಕುಂಡಿ ಸುಡೋದಂತೂ ಗ್ಯಾರಂಟಿ. ಬಂದ್ರೆ ಡಿಹೈಡ್ರೇಷನ್ ಕೂಡ ತುಂಬಾ ಆಗುತ್ತೆ. ನೋಡ್ರಿ, ಯಾರೋ ಫ್ಯಾಮಿಲಿ ಫೋಟೋ ತೆಗೆಸ್ಕೊಂತವ್ರೆ. ಹುಷಾರು. ಅಲ್ಲಿ ಲಿಂಗದ ಪಕ್ಕ ಒಂದು ವ್ಯೂ ಪಾಯಿಂಟ್ ತರ ಇದೆ ಅಲ್ಲ, ಅಲ್ಲಿ ಯಾವ್ದೋ ಹಬ್ಬ ದಿನಗಳಲ್ಲಿ ಇಡೀ ಊರ್ ಕಾಣೋ ತರ ದೀಪ ಹಚ್ತಾರಂತೆ ಕಣ್ರಿ. ಹರ ಹರ ಮಹಾದೇವ. ಅಲ್ಲಿಂದ ಹೆಂಗ್ ಕಾಣುತ್ತೆ ಅಂತ ಅತ್ತೆ ಬಿಟ್ಟೆ. ನೋಡಿ, ಇಲ್ಲಿಂದ ದೇವಸ್ಥಾನ ನೋಡಿ. ದೇವಸ್ಥಾನ ಹಿಂದ್ಗಡೆ ವ್ಯೂ ನೋಡಿ. ಫುಲ್ ಗ್ರೀನರಿ. ಬರೀ ಕಾಡ್ಗುರು ಎಲ್ಲ, ಬರೀ ಫಾರೆಸ್ಟ್ ಏರಿಯಾ. ಮಳೆ ಬೀಳೋ ತರ ಬೇರೆ ಇದೆ. ಮೋಡಗಳು ನೋಡ್ರಿ. ಟಾಪ್ ವ್ಯೂ ಇಂದ ಏನ್ ಸಕ್ಕದ ಕಾಣಿಸ್ತಿದೆ ಅಂತ. ಈ ಬೆಟ್ಟದಲ್ಲಿ ಒಂದು ವಿಶೇಷತೆ ಇದೆ ಅಂತ ಹೇಳಿದ್ನಲ್ಲ, ಏನಪ್ಪಾ ಅಂತಂದ್ರೆ ಈ ಬೆಟ್ಟ ಬಂದು 3 ರಾಜ್ಯದ ಬಾರ್ಡರ್ ನಲ್ಲಿ ಇರುವಂತದ್ದು. ಈ ದೇವಸ್ಥಾನ ಹಿಂಭಾಗ ನೀವೇನ್ ನೋಡಿದ್ರಲ್ಲ, ಅದು ಬಂದು ಕರ್ನಾಟಕಕ್ಕೆ ಸೇರಿರೋದು. ಇಲ್ಲಿಗೆ ಬರುವಂತಹ ಬಹುತೇಕ ರಸ್ತೆಗಳು ಸಹ ಕರ್ನಾಟಕಕ್ಕೆ ಸೇರಿರೋದು. ಈ ದೇವಸ್ಥಾನ ಇರೋ ಜಾಗ ಬಂದು ಆಂಧ್ರಕ್ಕೆ ಸೇರಿರುವಂತದ್ದು. ನೀವು ಇಲ್ಲಿ ವ್ಯೂ ಪಾಯಿಂಟ್ ಇಂದ ನೋಡಿದಾಗ ತುಂಬಾ ಸಮೀಪದಲ್ಲಿ ನೀವು ತಮಿಳುನಾಡು ಕೂಡ ನೋಡಬಹುದು. ನೀವು ಹಂಗೆ ಕ್ಲೋಸ್ ಅಪ್ ಅಲ್ಲಿ ಲಿಂಗದ ಒಂದು ಸ್ಟ್ಯಾಚು ನೋಡ್ಬಿಡಿ. ಆದ್ಮೇಲೆ ಮೇನ್ ವ್ಯೂ ಪಾಯಿಂಟ್ ಬಂದ್ರಿ. ನೋಡ್ರಿ ಏನ್ ಸಕ್ಕತ್ತಾಗಿ ಕಾಣಿಸಿದೆ ವ್ಯೂ ಅಂತೂ. ಇಲ್ಲಿಂದ ಸೂಪರ್ ಕಣ್ರಿ. ನಿಜಕ್ಕೂ ವರ್ತ್. ಪ್ಲಾನೆಟ್ ಗಾಯ್ಸ್, ಪ್ಲಾನೆಟ್ ಸೂಪರ್ ಆಗಿದೆ. ಮಳೆ ಬೀಳೋ ತರ ಬೇರೆ ಇದೆ. ಸಕ್ಕತ್ತಾಗಿ ಕಾಣಿಸಿದೆ. ಇಲ್ಲಂತೂ ಸನ್ರೈಸ್ ಸನ್ಸೆಟ್ ಬಂದ್ರೆ ಸೂಪರ್ ಪ್ಲೇಸ್. ನೋಡಿ, ಬರೀ ಗುಡ್ಡಗಳೇ ಕಾಣಿಸಿದೆ ಕಣ್ರಿ. ನೀವು ಎಷ್ಟು ದೂರಕ್ಕೆ ನೋಡ್ತೀರೋ ಅಷ್ಟು ದೂರಕ್ಕೂ ಬರೀ ಗುಡ್ಡಗಳು, ಗ್ರೀನರಿನೇ ಕಾಣಿಸಿದೆ. ಯಾವುದೇ ಮನೆಗಳೇ ಇಲ್ಲ ಇಲ್ಲಿ. ಹಾಗೆ ಇಲ್ಲಿ ನನ್ನ ಫ್ರೆಂಡ್ ಒಂದು ವಿಡಿಯೋ ಮಾಡ್ಕೊಂಡ್ರಿ. ಇಲ್ಲಿಂದ ನೀವು 360 ಡಿಗ್ರಿ ವ್ಯೂ ಆಫ್ 3 ಸ್ಟೇಟ್ಸ್ ನೋಡಬಹುದು. ಸೊ ಇಟ್ ಇಸ್ ಬಿಲೀವ್ಡ್ ದಟ್ ಇಟ್ ಸಿಂಬಲೈಸ್ ತ್ರಿನೇತ್ರ. ಈಶ್ವರನ ಒಂದು 3 ನೇತ್ರ, ತ್ರಿನೇತ್ರನ ಒಂದು ಸಿಂಬಲೈಸ್ ಮಾಡುತ್ತೆ ಅಂತ ಒಂದು ನಂಬಿಕೆ. ಸೊ ನೋಡ್ರಿ, ಇವನೇ ನನ್ನ ಫ್ರೆಂಡು, ಗೆಳೆಯ, ನನ್ನ ಸ್ಕೂಲ್ ಫ್ರೆಂಡ್ ಕೂಡ ಹೌದು. ಇವನು ಮಗ ಅಲ್ಲ ಕಣ್ರಿ, ಇವನು ಬೋಳಿ ಮಗ. ಇವನು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ನೋಡಿ ಕುತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾನೆ, ಯಾವಾಗ ಕರ್ಕೊಂಡ್ಬರ್ಲಿ ನಮ್ಮ ಹುಡುಗಿನ ಈ ಜಾಗಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದಾನೆ ಕುತ್ಕೊಂಡು. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನೋಡಿ ಫ್ರೆಂಡ್ಸ್, ಇದು ಆಂಧ್ರ.
ಟೆಂಪಲ್ ಹಿಂದ್ಗಡೆ ಕರ್ನಾಟಕ, ಕರೆಕ್ಟಾ? ಟೆಂಪಲ್ ಹಿಂದ್ಗಡೆ ಕರ್ನಾಟಕ, ಅದು ಕರ್ನಾಟಕ, ಅದು ಹಿಂದ್ಗಡೆ ಹೋದ್ರೆ ತಮಿಳ್ನಾಡು. ಸೊ ಬನ್ನಿ ದರ್ಶನ ಮಾಡೋಣ. ಇದು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತೆ. ಎಲ್ಲ ಈಶ್ವರನ ದೇವಸ್ಥಾನನೇ, ನಾಮ ಹಲವು ದೇವರೊಬ್ಬ ಅನ್ನೋ ತರ, ಹೆಸರುಗಳು ಬೇರೆ ಬೇರೆ, ದೇವರೆಲ್ಲ ಒಬ್ನೇ. ಈ ದೇವಸ್ಥಾನ 3 ರಾಜ್ಯದ ಬಾರ್ಡರ್ ಅಲ್ಲಿ ಇರೋದ್ರಿಂದ 3 ರಾಜ್ಯದಿಂದಲೂ ಭಕ್ತಾದಿಗಳು ಬರ್ತಾರೆ. ಶಿವರಾತ್ರಿ ಹಬ್ಬದ ದಿವಸ ಅಂತೂ 3 ರಾಜ್ಯಗಳಿಂದನೂ ಮತ್ತೆ ಬೇರೆ ಕಡೆಯಿಂದನೂ ಸಹ 106 ಮಂದಿ ಭಕ್ತಾದಿಗಳು ಬಂದಿರ್ತಾರೆ. ಒಳ್ಳೆ ಜಾತ್ರೆ ತರ ಇರುತ್ತೆ ಕಣ್ರಿ. ನೋಡ್ರಿ ಈ ದೇವಸ್ಥಾನ ಇದೇನು ಅಷ್ಟೊಂದು ಹಳೆ ದೇವಸ್ಥಾನ ಏನಲ್ಲ, ಈ ನಡುವೆ ಆಗಿರುವಂತ ದೇವಸ್ಥಾನ ಇದು. ಆಕ್ಚುಲಿ 2014ರಲ್ಲಿ ಗೌರ್ಮೆಂಟ್ ಇದೊಂದು ಟೂರಿಸ್ಟ್ ಸ್ಪಾಟ್ ಅಂತ ಕನ್ಸಿಡರ್ ಮಾಡಿ ಇಲ್ಲಿ ಎಲ್ಲ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಆಗಿರುವಂತ ಒಂದು ದೇವಸ್ಥಾನ. ಆಗ 2014ರಲ್ಲಿ ದೇವಸ್ಥಾನಗಳು ಮತ್ತೆ ರೋಡ್ಸ್ಗಳು ಮತ್ತೆ ಇಲ್ಲಿ ಟೆಂಪಲ್ಸು ಹೋಟೆಲ್ಸು ಎಲ್ಲ ಡೆವಲಪ್ ಮಾಡ್ತಾರೆ. ತುಂಬಾ ಚೆನ್ನಾಗಿದೆ ಜಾಗ ಅಂತೂ, ತುಂಬಾ ಪೀಸ್ ಆಗಿರುತ್ತೆ. ಫ್ಯಾಮಿಲಿ ಜೊತೆ ಏನಾದ್ರು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋ ತರ ಇದ್ರೆ ಮಲಪಕೊಂಡ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಳ್ಳಿ. ಬೆಂಗಳೂರಿಂದ ಬರೋದಾದ್ರೆ ಯಾವುದೇ ಬೈಕರ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಒನ್ ಡೇ ಬೆಸ್ಟ್ ಟೈಮ್ ಸ್ಪೆಂಡಿಂಗ್ ಆಫ್ ಒನ್ ಡೇ. ಬನ್ನಿ ದೇವಸ್ಥಾನ ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಡು ಹೊರಡೋಣ. ನೋಡಿ ಮಲ್ಲಪ್ಪನ ದರ್ಶನ ಮಾಡ್ಕೊಳ್ಳಿ. ನಾವು ಒಂದು ನಮಸ್ಕಾರ ಹಾಕೊಂಡು ದೇವ್ರಿಗೆ ಹಂಗೆ ಸರ್ವೇ ಜನೋ ಸುಖಿನೋ ಭವಂತು ಅಂತ ಕೇಳ್ಕೊಂಡ್ವಿ. ನೀವು ನೋಡಿ ದರ್ಶನ ಮಾಡ್ಕೊಳ್ಳಿ. ಹಂಗೆ ಹೊರಗಡೆ ಬಂದು ಫ್ರೂಟ್ಸ್ ತಿಂದ್ವಿ. ಇಲ್ಲಿ ನೋಡಿ ಬೆಟ್ಟದ ಮೇಲೆ ಅಂತ ಯಾವುದೇ ಒಂದು ಪ್ರೈಸ್ ಹೈಕಿಂಗ್ ಮಾಡಿಲ್ಲ, ಸೇಮ್ ರೇಟು. ಸೊ ನೈಸ್ ಅಬೌಟ್ ಇಟ್. ಹಂಗೆ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಇದೇನೋ ಕಾಣಿಸ್ತು, ಯಾವ್ದಪ್ಪ ಇದು ಹೊಸ ದೇವರು ಅಂತ ಬಂದು ನೋಡಿದ್ರೆ ಜೀಸಸ್ ಕಂಡ್ರಿ ಇದು. ಯಪ್ಪ ಸೀರೆ ಎಲ್ಲ ಉಡ್ಸ್ಬಿಟ್ಟಿದ್ದಾರೆ, ಏನೋ ಅವ್ರ ಕಲ್ಚರು. ಯೇಸು ಪ್ರಭುವಾ ಕಾಪಾಡಪ್ಪ, ಆಮೇನ್. ಸೊ ಎ ಡೇ ವೆಂಟ್ ವೆರಿ ವೆಲ್. ನನಗೆ ಡೀಟೇಲಿಂಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ, ಏನೋ ಒಂದು ಮಾಡಿ, ಸುಮ್ಮನೆ ಹಂಗೆ ನೋಡೋಗ್ಬೇಡಿ. ನೆಕ್ಸ್ಟ್ ವೀಕ್ ಸಿಗೋಣ. ಬಾಯ್, ಟೇಕ್ ಕೇರ್.